ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರದ ಸಂಘರ್ಷದ ಮಧ್ಯೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬ್ರದರ್ಸ್ ತರ ಇದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಗುಂಪುಗಳು ಇಲ್ಲ, ಕಾಂಗ್ರೆಸ್ನಲ್ಲಿ ಯಾವ ಗುಂಪು ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಕುರ್ಚಿ ಸಂಘರ್ಷಕ್ಕೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಡಿಸಿಎಂ ಮಾತನಾಡಿದರು. ನಾವು ಹುಟ್ಟುವಾಗ್ಲೂ ಒಬ್ಬರೇ, ಸಾಯುವಾಗ್ಲೂ ಒಬ್ಬರೇ, ಹಾಗಾಗಿ ನಮ್ಮಲ್ಲಿ ಯಾವ ಗುಂಪುಗಳು ಯಾಕೆ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ಸಿದ್ದರಾಮಯ್ಯರದೊಂದು ಗುಂಪು, ಡಿ.ಕೆ.ಶಿಯದ್ದು ಗುಂಪು ಅಂತೇನಿಲ್ಲ. ನಾಳೆಯ ಬ್ರೇಕ್ಫಾಸ್ಟ್ ವಿಚಾರ ಏನಿದೆ ಅದು ನನಗೂ ಸಿಎಂಗೂ ಬಿಟ್ಟಿದ್ದು, ನನಗೂ ಅವರಿಗೂ ಸಂಬಂಧಿಸಿದಂಥ ವಿಚಾರ ಅಂತ ಕೆಂಗಲ್ ಹನುಮಂತಯ್ಯ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ಹಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಲ್ಲಪ್ಪ, ಅದು ನಂದು ಸಿ ಎಮ್ದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾಯಿದ್ದೀರಿ. ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀರಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಸೊ ಹಂಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ಶನಿವಾರ ನೀವು ಅವ್ರ ಮನೆಗೆ ಹೋಗಿದ್ರಿ, ನಾಳೆ ಸಿಎಂ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಖಂಡಿತ ನೋಡಮ್ಮ, ನಾವೆಲ್ಲ ಒಂದು ಕುಟುಂಬದವ್ರ ಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ 16-17 ವರ್ಷದಿಂದ. ಈಗ ಇಡೀ ಪಕ್ಷ ಅವರ ನಾಯಕತ್ವಕ್ಕೆ ನಾವೆಲ್ಲ ಬೇಕಾದಷ್ಟು ಬೆಂಬಲವಾಗಿ ನಿಂತಿದ್ದೀವಿ. ನಾವೆಲ್ಲ ಸೌಹಾರ್ದತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಮಾಧ್ಯಮದವರೆಲ್ಲ ಗುಂಪು ಬಂದು ಮಾಡ್ತಾಯಿದ್ದೀರಿ. ಡಿ.ಕೆ.ದೊಂದು ಗುಂಪು, ಸಿದ್ದರಾಮಯ್ಯ ಗುಂಪು ಅಂತ. ನನ್ನ ಹತ್ರ ಅಂತೂ ಯಾವ ಗುಂಪು ಇಲ್ಲ. ನನ್ನ ಹತ್ರ ಇರೋದೊಂದು ಗುಂಪು. ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಬಿಜೆಪಿಯವರು ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಅದು ಯಾಕೋ ನೀವು ಅದನ್ನ ಮಾಡಲಿ ಬಿಡಿ. ಅವರು ಅಸ್ತ್ರ ಇರಲಿ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಯಾವತ್ತಾದ್ರೂ ಕರೆದು ಮಾತನಾಡ್ತೀವಿ ಅಂತ ಹೇಳಿ ನಿಮಗೆ ಆಶ್ವಾಸನೆ ಕೊಟ್ರ, ಹೇಗೆ ಸರ್? ನನಗೆ ಬೇಕಾದಾಗ ಅವ್ರು ಕರೀತಾರೆ. ನಾನೀಗ ಪಾರ್ಲಿಮೆಂಟ್ ಸೆಷನ್ ಇದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅವ್ರದ್ದು ಕೆಲವು ವಿಚಾರಗಳೆಲ್ಲ ಇದೆ, ಅವ್ರ ಮೇಲೆಲ್ಲ ಕೆಲವು ಸುಳ್ಳು ಕೇಸ್ಗಳು ಎಲ್ಲ ಏನೇನು ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರ್, ಈಗ ಸರ್ವಪಕ್ಷ ಸಭೆ ಇದೆ, ನೀವು ಹೋಗ್ತೀರಾ? ನೀವು ಮತ್ತೆ ಸಿಎಂ ಹೋಗಬೇಕು ಅಂತ ಮಾಡಿದ್ದೀವಿ. ನಾನು ಮಾತಾಡ್ತೀನಿ. ಇವಿಷ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿದ್ಯಾಶ್ರೀ ಏಷ್ಯನ್ ಅಂಡ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.